ಚಿತ್ರದುರ್ಗ ಜಿಲ್ಲಾ ಉಸ್ತುವಾರಿ ಸಚಿವ ಡಿ ಸುಧಾಕರ್ ವಿಧಿವಶರಾಗಿದ್ದು ಇಂದು ಅವರ ಅಂತ್ಯಕ್ರಿಯೆ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆಯ ಪಟ್ಟಣದಲ್ಲಿ ನಡೆಯಲಿದೆ. ಚಳ್ಳಕೆರೆಯ ಪಟ್ಟಣದಲ್ಲಿ ಅಂತಿಮ ದರ್ಶನಕ್ಕೆ ಸಕಲ ವ್ಯವಸ್ಥೆಯನ್ನು ಮಾಡಲಾಗ್ತಾ ಇದೆ. ಚಿತ್ರದುರ್ಗ ರಸ್ತೆಯಲ್ಲಿರುವಂತಹ ಡಿ ಸುಧಾಕರ್ ಕ್ರೀಡಾಂಗಣದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗ್ತಾ ಇದೆ. ಸಕಲ ಭದ್ರತೆಯನ್ನು ಸಹ ಕೈಗೊಂಡಿರುವಂಥದ್ದು ನೀವು ನೋಡ್ಬೋದು. ದೃಶ್ಯದಲ್ಲಿ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಈಗ ಮಾಡಲಾಗ್ತಾ ಇದೆ. ಅಷ್ಟೇ ಅಲ್ಲದೆ ಈಗ ಚಿತ್ರದುರ್ಗ ಜಿಲ್ಲೆಯ ಶಾಸಕರಾದಂಥ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ಶಾಸಕರಾದಂಥ ಟಿ ರಘುಮೂರ್ತಿ ಮತ್ತು ಚಿತ್ರದುರ್ಗ ನಗರ ಶಾಸಕರಾದಂಥ ವೀರೇಂದ್ರ ಪಪ್ಪಿ ಸೇರಿದಂತೆ ಮತ್ತು ಎಚ್ ಆಂಜನೇಯ ಎಲ್ಲರೂ ಸಹ ಆಗಮಿಸಿ ಸ್ಥಳ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. CM DCM ಸೇರಿದಂತೆ ಸಂಪುಟ ದರ್ಜೆಯ ಸಚಿವರು ಎಲ್ಲರೂ ಆಗಮಿಸುವ ಹಿನ್ನೆಲೆಯಲ್ಲಿ ಬಿಗಿ ಭದ್ರತೆಯನ್ನು ಸಹ ಕೈಗೊಂಡಿರುವಂಥದ್ದು. ಈಗಾಗಲೇ ಸಕಲ ಸಿದ್ಧತೆಯನ್ನು ಸಹ ಕೈಗೊಳ್ಳಲಾಗ್ತಾ ಇದೆ. ಈಗ ಎಲ್ಲ ಚಿತ್ರದುರ್ಗ ಜಿಲ್ಲೆಯ ನಾಯಕರು ಸಹ ಆಗಮಿಸಿ ಎಲ್ಲ ವ್ಯವಸ್ಥೆಯನ್ನು ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ಈಗ ಚಿತ್ರದುರ್ಗ ಜಿಲ್ಲೆ ಏನು ಚಳ್ಳಕೆರೆಯ ಶಾಸಕರಾದಂಥ ಟಿ ರಘುಮೂರ್ತಿ ಅವರು ಸಹ ಇಲ್ಲಿ ಇರುವಂಥದ್ದು. ಟಿ ರಘುಮೂರ್ತಿ ಅವರು ಸರ್, ಈಗ ಯಾವ ರೀತಿ ವ್ಯವಸ್ಥೆ ಆಗಿದೆ ಸರ್ ಎಲ್ಲ? ಈಗ ತಾವು ನೋಡ್ತಾ ಇದ್ದೀರಾ, ನಿನ್ನೆ ಅವ್ರನ್ನ ತಮ್ಮ ಮಾನ್ಯ ಡಿ ಸುಧಾಕರ್ ಅವರು ಸಚಿವರು ಏನಿದ್ದಾರೆ ಅವರು ನಿಧನ ತಮಗೆಲ್ಲ ಗೊತ್ತಿರತಕ್ಕಂಥದ್ದೆಲ್ಲ. ಅವ್ರನ್ನ ಮೊದಲೇದಾಗಿ ನಾವು ಕಿಮ್ಸ್ ಹಾಸ್ಪಿಟ್ಲಿಂದ ಹಿರಿಯೂರಿಗೆ, ಮೊದಲು ಸದಾಶಿವನಗರದ ಬೆಂಗಳೂರಲ್ಲಿ ಮನೆಗೆ ಅಲ್ಲಿ ಇದು ಮಾಡಿದ್ವಿ. ಅಲ್ಲೆಲ್ಲ ನಮ್ಮ ಮುಖ್ಯಮಂತ್ರಿಗಳು, ಗವರ್ನರು ಸೇರಿ ಕೆಲವು ಸಚಿವರು, ಅಭಿಮಾನಿಗಳು ಬಂದೋದ್ರು. ಅದಾದ ನಂತರ ಹಿರಿಯೂರಿಗೆ ಅವರ ಕ್ಷೇತ್ರ 3 ಬಾರಿ ಶಾಸಕರಾಗಿ 2 ಬಾರಿ ಸಚಿವರಾಗಿರ್ತಕ್ಕಂಥ ಕ್ಷೇತ್ರದಲ್ಲಿ ಸುಮಾರು 2 ಗಂಟೆಯಿಂದ ಸುಮಾರು 6 ಗಂಟೆವರೆಗೂ ಅಲ್ಲಿಸಿದ್ವಿ. ಅಲ್ಲಿಂದ ಇವರ ಸ್ವಂತ ಊರು ಚಳ್ಳಕೆರೆ, ಇಲ್ಲಿ ಒಂದು ಸಾರಿ ಅವರು ಶಾಸಕರಾಗಿದ್ದಂಥವ್ರು 2004ರಿಂದ 8ಕ್ಕೆ ಅಲ್ಲಿನೂ ಕೂಡ ನಿನ್ನೆ ರಾತ್ರಿವರೆಗೂ ಅಲ್ಲಿದ್ದು ಬೆಳಗ್ಗೆ ಪೂಜೆ ಮಾಡ್ಕೊಂಡು ಈಗ ಇಲ್ಲಿಗೆ ಶಿಫ್ಟ್ ಮಾಡ್ತಾಯಿದ್ದೀವಿ. ಇವತ್ತು ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ನಮ್ಮ AICC ಪ್ರಧಾನ ಕಾರ್ಯದರ್ಶಿ ಅಂತ ಸನ್ಮಾನ್ಯ ಶ್ರೀ ಸುರ್ಜೇವಾಲ ಸಾಹೇಬರು, ಎಲ್ಲ ಮಂತ್ರಿಗಳು ಎಲ್ಲ ಬರೋ ನಿರೀಕ್ಷೆಯಲ್ಲಿದ್ದೀವಿ. ಹಾಗಾಗಿ ಪಬ್ಲಿಕ್ಸೂ ಬಂದು ಇಲ್ಲಿ ದರ್ಶನ ಪಡೀತಾರೆ. 4 ಗಂಟೆಯ ನಂತರ ನಾವು ಇಲ್ಲಿಂದ ಪೂಜಾ ವಿಧಿಗಳನ್ನು ಮುಗಿಸಿ ಗಾರ್ಡ್ ಆಫ್ ಆನರ್ನೆಲ್ಲ ಮಾಡಿಸಿ ಅಲ್ಲಿನ್ನು ಜೈನ ಸಮುದಾಯದ ಒಂದು ಏನು ರುದ್ರಭೂಮಿ ಇದೆ ಅಲ್ಲಿಗೆ ತೊಗೊಂಡೋಗಿ ಅವ್ರ ಅಂತ್ಯಕ್ರಿಯೆಯನ್ನು ನೆರವೇರಿಸ್ತೀವಿ. ಇದಿಷ್ಟು ಟಿ ರಘುಮೂರ್ತಿ ಅವರು ಹೇಳ್ತಾರಂಥದ್ದು. ಅಷ್ಟೇ ಅಲ್ಲದೆ ಚಿತ್ರದುರ್ಗ ಜಿಲ್ಲೆಯ ಹಲವು ನಾಯಕರು ಸಹ ಆಗಮಿಸಿದ್ದಾರೆ. ಒಂದು ರೀತಿ ಚಿತ್ರದುರ್ಗ ಜಿಲ್ಲೆಗೆ ಒಂದು ರೀತಿ ಭಾರಿ ನಷ್ಟ ಮತ್ತು ಆಘಾತ. ಈಗ ಮಾಜಿ ಸಚಿವರಾದಂಥ ಎಚ್ ಆಂಜನೇಯ ಅವರು ಇದ್ದಾರೆ ಸರ್. ಈಗ ಸುಧಾಕರ್ ಅವರು ಅಗಲಿಕೆ ಚಿತ್ರದುರ್ಗ ಜಿಲ್ಲೆಗೆ ಒಂದು ದೊಡ್ಡ ನಷ್ಟ. ಸುಧಾಕರ್ ಒಬ್ಬ ಜನನಾಯಕ, ಎಲ್ಲ ಧರ್ಮದ ಎಲ್ಲ ಜಾತಿ ಜನಾಂಗದವರನ್ನ ಮನವನ್ನು ಗೆದ್ದು ರಾಜಕಾರಣವನ್ನು ಮಾಡಿದಂಥ ಒಬ್ಬ ಅಪರೂಪದ ರಾಜಕಾರಣಿ ಸುಧಾಕರ್ ಅವರ ಒಂದು ಅಗಲಿಕೆ ಇಡೀ ನಮ್ಮ ಜಿಲ್ಲೆಗೆ ಮತ್ತು ಸಹಕಾರಿ ಕ್ಷೇತ್ರಕ್ಕೆ ತುಂಬಲಾರದಂಥ ನಷ್ಟ ಆಗಿದೆ. ಅವರು ಬೆಳೆದು ಇತರನ್ನು ಕೂಡ ಬೆಳೆಸಿದಂಥ ಒಬ್ಬ ನಾಯಕ ಸುಧಾಕರ್. ಅದರಿಂದ ಅವರ ಒಂದು ಅಂತಿಮ ಸಂಸ್ಕಾರದ ಕಾರ್ಯದಲ್ಲಿ ಇವತ್ತು ರಾಜ್ಯದ ಎಲ್ಲ ಗಣ್ಯರು ಕೂಡ ಭಾಗವಹಿಸ್ತಿದ್ದಾರೆ. ನಮ್ಮ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರು, ಉಪಮುಖ್ಯಮಂತ್ರಿಗಳಾದಂಥ ಶ್ರೀಮಾನ್ DK ಶಿವಕುಮಾರ್ ಅವರು ಮತ್ತು ಆಲ್ ಇಂಡಿಯಾ ಕಾಂಗ್ರೆಸ್ಸಿನ ಜನರಲ್ ಸೆಕ್ರೆಟರಿ, ರಾಜ್ಯಸಭಾ ಸದಸ್ಯರಾದಂಥ ಶ್ರೀಮಾನ್ ಸುರ್ಜೇವಾಲರವರು ಕೂಡ ಈಗ ಬರ್ತಾ ಇದ್ದಾರೆ. ಹೀಗಾಗಿ ಇಲ್ಲಿ ನಮ್ಮ ರಘುಮೂರ್ತಿ ಅವರು ಮತ್ತು ನಮ್ಮ ವೀರೇಂದ್ರ ಪಪ್ಪಿಯವರು ಇಬ್ಬರು ಕೂಡ ಇದರ ಉಸ್ತುವಾರಿಯನ್ನು ವಹಿಸ್ಕೊಂಡು ಅವರ ಅಂತಿಮ ಸಂಸ್ಕಾರದ ಕಾರ್ಯ ಸುಗಮವಾಗಿ ನಡೀಲಿಕ್ಕೆ ಸಹಕಾರ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಈಗ ಯುವ ರಾಜಕಾರಣಿಗಳಿಗೆ ಪ್ರೇರಣಾ ಶಕ್ತಿ ಅಂತ ಇದ್ರಲ್ಲಿ ಸನ್ಮಾನ್ಯ ಸುಧಾಕರ್ ಸಾಹೇಬರು ನನ್ನ ರಾಜಕೀಯ ಗುರು ಅಂತಲೇ ಹೇಳ್ಬೋದು. ಹಿಂದಿನಿಂದಲೂ ನಮ್ಮ ತಾತನ ಕಾಲದಿಂದಲೂ ಅವರ ಕುಟುಂಬಕ್ಕೂ ಮತ್ತು ನಮ್ಮ ಕುಟುಂಬಕ್ಕೂ ಒಂದು ನಿಕಟವಾದ ಒಂದು ಸಂಬಂಧ, ಅವಿನಾಭಾವ ಸಂಬಂಧ ಇದೆ. ಅದನ್ನು ಮುಂದುವರಿಸಿರುವಂಥ ಸನ್ಮಾನ್ಯ ಸುಧಾಕರ್ ಅವರು ನನ್ನನ್ನು ಕೂಡ ಬೆಳೆಸೋ ನಿಟ್ಟಿನಲ್ಲಿ ಬಹಳಷ್ಟು ನನಗೆ ಮನೋಬಲವನ್ನು ತುಂಬೋದ್ರ ಜೊತೆಗೆ ನನಗೆ ಸಲಹೆ ಸೂಚನೆಗಳನ್ನು ಕೂಡ ನೀಡ್ತಾ ಇರೋವಂಥವ್ರು. ನಮ್ಮ ಜಿಲ್ಲೆಗಂತೂ ಭದ್ರಾ ನೀರನ್ನು ಹರಿಸಲೇಬೇಕು ಅಂತ ಒಂದು ಮಹಾದಾಸೆಯೊಂದಿಗೆ ಅವರು ಸಂಕಲ್ಪವನ್ನೇ ಮಾಡಿದರು. ಆ ಸಂಕಲ್ಪ ಇವತ್ತು ಮುಂದಿನ ತಿಂಗಳಲ್ಲಿ ಒಂದು ಟ್ರಯಲ್ ರನ್ ಆಗುವ ಮಟ್ಟಿಗೆ ಇವತ್ತು ಭದ್ರಾ ನೀರು ನಮ್ಮಲ್ಲಿ ಒಂದು ಟ್ರಯಲ್ ರನ್ ಹರಿಯುತ್ತೆ ಈಗ ಮುಂದಿನ ತಿಂಗಳಲ್ಲಿ. ಅದು ಅವರ ಪ್ರತಿಫಲ ಅಂತ ಹೇಳಿದ್ರು ತಪ್ಪೇನಾಗಲ್ಲ. ಈ ಸಂದರ್ಭದಲ್ಲಿ ಆ ಯೋಜನೆಗೆ ಡಿ ಸುಧಾಕರ್ ಅವರ ಹೆಸರಿಡಬೇಕು ಅಂತ ಅವರ ಅಭಿಮಾನಿಗಳು ಆಗ್ರಹ ಮಾಡ್ತಾ ಇದ್ದಾರೆ ಸರ್. ನಿನ್ನೆ ಅದರ ಬಗ್ಗೆ ಸನ್ಮಾನ್ಯ DCM ಶಿವಕುಮಾರ್ ಸಾಹೇಬರು, DK ಶಿವಕುಮಾರ್ ಸಾಹೇಬರು ಕೂಡ ಇದರ ಬಗ್ಗೆ ಅಭಿಪ್ರಾಯವನ್ನು ತಿಳಿಸಿದ್ದಾರೆ.
ತತ್ಕ್ಷಣ ಯಾವುದೇ ನಿರ್ಧಾರವನ್ನು ತೆಗೆದುಕೊಂಡಿಲ್ಲ. ಮುಂದಿನ ದಿನಗಳಲ್ಲಿ ಅದರ ಬಗ್ಗೆ ಚರ್ಚೆಯನ್ನು ಮಾಡಿ ನಿರ್ಧಾರ ತೆಗೆದುಕೊಳ್ಳಲಾಗುತ್ತೆ ಅಂತ ಸನ್ಮಾನ್ಯ ಡಿ ಕೆ ಸಾಹೇಬರು ಕೂಡ ಆ ವಿಚಾರವನ್ನು ತಿಳಿಸಿರುವಂಥದ್ದಾಗಿದೆ. ಯಾರೂ ನಿರೀಕ್ಷೆ ಮಾಡಿರಲಿಲ್ಲ, ನಗ್ತಾ ನಗ್ತಾ ಆಸ್ಪತ್ರೆಗೆ ಹೋಗಿದ್ರು, ಹುಷಾರಾಗಿ ಬರ್ತಾರೆ ಅಂತ ಎಲ್ಲರೂ ಭಾವಿಸಿದ್ರು. ಮಂಡಿ ಚಿಪ್ಪಿನ ಸರ್ಜರಿಗೋಸ್ಕರ ಆದ ಬದಲಾವಣೆಗೋಸ್ಕರ ಇಂದಿನ ತಿಂಗಳು ಅವರು ಆಸ್ಪತ್ರೆ ಸೇರಿರುವಂಥದ್ದಾಗಿತ್ತು. ಇದು ಎಲ್ಲರಿಗೂ ಕೂಡ ಅತಿ ನೋವು ತರುವಂಥ ವಿಚಾರ. ಇದು ಯಾವ ರೀತಿ ಆಗಿದೆ ಅನ್ನುವಂಥದ್ದು ಇದನ್ನು ಡಾಕ್ಟರ್ಗಳು ಮತ್ತು ಅವರ ಕುಟುಂಬಕ್ಕೆ ಸರಿಯಾದ ಮಾಹಿತಿ ಇದೆ. ಥ್ಯಾಂಕ್ ಯು. ಇದಿಷ್ಟು ಚಿತ್ರದುರ್ಗ ಜಿಲ್ಲೆಯ ನಾಯಕರು ಹೇಳ್ತಾರಂತ. ಮತ್ತು ಈಗ ಏನು CM DCM ಮತ್ತು ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಆಗಮಿಸ್ತಾ ಇರೋ ನೆಲೆಯಲ್ಲಿ ಅಂತಿಮ ದರ್ಶನಕ್ಕೆ ಸಕಲ ವ್ಯವಸ್ಥೆಯನ್ನು ಮಾಡಲಾಗ್ತಾ ಇದೆ. ಮತ್ತು ಭದ್ರಾ ಮೇಲ್ದಂಡೆ ಯೋಜನೆಗೆ ಏನು ಅವರು ಸಾಕಷ್ಟು ಹೋರಾಟವನ್ನು ಮಾಡಿದ್ರು, ಅದರ ಟ್ರಯಲ್ ರನ್ ಮುಂದಿನ ತಿಂಗಳಲ್ಲಿ ನೆರವೇರಲಿದೆ. ಆ ಯೋಜನೆಗೆ ಅವರ ಹೆಸರಿಡಬೇಕಂತ ಅಭಿಮಾನಿಗಳ ಒತ್ತಾಯಸೆಯೂ ಇರುವಂಥದ್ದು. ಹೀಗಾಗಿ ಡಿ ಸುಧಾಕರ್ ಅವರ ಹೆಸರಿಡುವ ಬಗ್ಗೆ ಚರ್ಚೆಯನ್ನು ಸಹ ನಡೆಸಲಾಗುತ್ತೆ ಎಂಬ ಮಾತನ್ನು ಚಿತ್ರದುರ್ಗ ನಗರ ಶಾಸಕರಾದಂಥ ವೀರೇಂದ್ರ ಪಪ್ಪಿ ಅವರು ಸಹ ಹೇಳ್ತಾರಂಥದ್ದು. ಕ್ಯಾಮರಾಮನ್ ಕಿರಣ್ ಜೊತೆ ಮಹಾಂತೇಶ್ ಕುರ್ಬೇಟ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಚಿತ್ರದುರ್ಗ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.